ಅರ್ಪಣೆ ಮಾಡ್ತಾರೋ ಅವರು ಅದನ್ನ ಎಲೆಗಳು ತೆಗಿಬೇಕು. ಆವಾಗ್ಲೇ ಅವ್ರಿಗೆ ಆ ಒಂದು ಪೂರ್ಣ ಫಲ ಸಿಗ್ತದೆ. ಕೆಲವರು ಏನ್ ಮಾಡ್ತಾರೆ, ಅನ್ನ ಸಂತರು ಮಾಡ್ತಾರೆ, ಈ ಕೆಲಸದವ್ರನ್ನ ಬಿಟ್ಟು ತೆಗಿಸ್ತಾರೆ. ಅದು ಸರಿ ಇಲ್ಲ. 50% ಫಲ ಹೊಟ್ಟೋಗ್ತದೆ ಅವ್ರಿಗೆ ಹೋಗಿ ಸೇರ್ಕೊಳ್ತದೆ. ಯಾರು ಮಾಡ್ತಾರೋ ಅವರು ಅದನ್ನ ತೆಗಿಬೇಕು. ತ್ರೇತಾಯುಗದಲ್ಲಿ ಶ್ರೀರಾಮ ಅಲ್ಲಿ ಲಂಕೆಗೆ ಹೋಗ್ಬೇಕು, ಸಮುದ್ರ ದಾಟಬೇಕು. ಆವಾಗ ಸೇತು ಕಟ್ತಾರೆ, ಕಲ್ಲುಗಳು ರಾಮ ರಾಮ ಅಂತ ಬರೆದು ಹಾಕ್ತಾ ಇರ್ತಾರೆ. ಆವಾಗ ಒಂದು ಅಳಿಲು ಬರ್ತದೆ. ಅಳಿಲು ಬಂದ್ಬಿಟ್ಟು ಏನ್ ಮಾಡ್ತದೆ, ಅದು ಹಿಂದ್ಗಡೆ ಬೆನ್ನ ಮೇಲೆ ಆ ಸ್ಯಾಂಡ್ ನಲ್ತಲ್ಲ ಬೀಚ್ನಲ್ಲಿ ಸ್ಮೇರ್ ಮಾಡ್ಬಿಟ್ಟು ಅದನ್ನ ಹೋಗಿ ರಾಕ್ ನಲ್ಲಿ ಹಾಕ್ತದೆ. ಶ್ರೀರಾಮ ಇದನ್ನ ನೋಡ್ತಾ ಇರ್ತಾರೆ, ಅದು ಈ ತರ ಮಾಡ್ತಾ ಇರ್ತದೆ. ಆ ಸೇತು ಕಟ್ಟ ಮೇಲೆ ಶ್ರೀರಾಮ ಅದನ್ನ ಕರೆದ್ಬಿಟ್ಟು ಅದನ್ನ ಬೆನ್ನ ಮೇಲೆ ಸಮರ್ತಾರೆ. ಒಂದು ಪೋರ್ಷನ್ ಮಾತ್ರ ಗೋಲ್ಡ್ ಆಗ್ಬಿಡ್ತದೆ. ಆಮೇಲೆ ಶ್ರೀರಾಮ ಕತೆಗೆ ಗೊತ್ತು ಏನಾಯ್ತಂತ. ಈ ಅಳಿಲು ಸುತ್ತಾ ಇರ್ತದೆ, ಇನ್ನೊಂದು ಪೋರ್ಷನ್ ಈ ತರ ಗೋಲ್ಡ್ ಆಗ್ಬೇಕು, ನಂದು ಒಂದು ಬ್ಯಾಕ್ ಪೋರ್ಷನ್ ಮಾತ್ರ ಆಗಿದೆಯಲ್ಲ ಅಂತ. ಸೊ ಆ ಅಳಿಲು ವೆಯ್ಟ್ ಮಾಡ್ತದೆ. ಇವಾಗ ದ್ವಾಪರ ಯುಗದಲ್ಲಿ ಯುಧಿಷ್ಠಿರ ಬಂದ್ಬಿಟ್ಟು ಇಂದ್ರಪ್ರಸ್ಥ ವಿಶ್ವಕರ್ಮ ಕ್ರಿಯೇಟ್ ಮಾಡಿ ಅಲ್ಲಿ ಹೋಗಿ ಇರ್ತಾರೆ. ಅವಾಗ ಶ್ರೀಕೃಷ್ಣ ಹೇಳ್ತಾರೆ, ಇಷ್ಟೆಲ್ಲ ನಿನ್ಗೆ ಸಿಕ್ಕಿದೆ, ನೀನು ಒಂದು ರಾಜಸೂಯ ಯಾಗ ಮಾಡು ಅಂತ. ಸರಿ, ಅದನ್ನ ಪ್ರಕಾರ ಅವರು ರಾಜಸೂಯ ಯಾಗ ಮಾಡ್ತಾರೆ. ರಾಜಸೂಯ ಮಾಡುವಾಗ ಎಲ್ಲರನ್ನು ಕರೀತಾರೆ, ದುರ್ಯೋಧನ ಕೌರವಗಳು ಎಲ್ಲರನ್ನು ಕರೀತಾರೆ. ಎಲ್ಲರನ್ನು ಕಡುವ ಎಲ್ಲರಿಗೂ ಒಂದೊಂದು ಪೋರ್ಷನ್ ಕೊಡ್ತಾರೆ. ಕೊಟ್ಬಿಟ್ಟು ಶ್ರೀಕೃಷ್ಣಗೆ ಏನು ಕೊಡೋಣ ಅಂತ ನೋಡಿದ್ರೆ, ಶ್ರೀಕೃಷ್ಣ ಅಲ್ಲಿ ಮುಂದ್ಗಡೆ ನಿಂತ್ಕೊಂಡು ಬರೋ ಋಷಿಗಳು ಬ್ರಾಹ್ಮಣಗಳೆಲ್ಲ ಕೂರಿಸಿ ಅವ್ರ ಪಾದಗಳನ್ನ ತೊಳಿತಾ ಇರ್ತಾರೆ. ಸಾಕ್ಷಾತ್ ಪರಬ್ರಹ್ಮ ಸ್ವರೂಪ ಅವರು ಪಾದಗಳನ್ನ ತೊಳಿತಾ ಇರ್ತಾರೆ. ಎಂತ ಒಂದು ಗ್ರೇಟ್ನೆಸ್ ಶ್ರೀಕೃಷ್ಣ. ಸರಿ ಆಯ್ತು, ಒಳ್ಳೆ ಚೆನ್ನಾಗಿ ಮುಗೀತು ಆ ಯಾಗ. ಅದಾದ್ಮೇಲೆ ಊಟ ಬಡಿಸ್ತಾರೆ. ಊಟ ಬಡಿಸ್ಮೇಲೆ ಎಲ್ಲರೂ ಎದ್ದೋಗ್ತಾರೆ. ಆವಾಗ ಶ್ರೀಕೃಷ್ಣ ಸ್ವಂತ ಬಂದು ಬುಟ್ಟಿನಲ್ಲಿ ಆ ಎಂಜುಲೆಗಳೆಲ್ಲ ತೆಗೆದು ಹಾಕೊಂಡು ತಲೆ ಮೇಲೆ ಇಟ್ಕೊಂಡು ತಗೊಂಡೋಗಿ ಒಂದ್ ಕಡೆ ಹಾಕ್ತಾರೆ. ಆವಾಗ ಈ ಅಳಿಲು ಬರ್ತದೆ. ಬಂದ್ಬಿಟ್ಟು ಆ ಊಟದ ಎಲೆ ಮೇಲೆ ಸವರುತ್ತದೆ. ಸ್ಮೇರ್ ಮಾಡಿದ್ಮೇಲೆ ಆ ಬ್ಯಾಕ್ ಪೋರ್ಷನ್ ಇರ್ತದಲ್ಲ, ಗೋಲ್ಡ್ ಇಲ್ಲ, ಅದು ಗೋಲ್ಡ್ ಆಗ್ತದೆ. ಆವಾಗ ನನ್ನ ಜನ್ಮ ಸಾರ್ಥಕವಾಯಿತು ಪರಮಾತ್ಮ, ನೀನು ಆವಾಗ ನನಗೆ ಅರ್ಧ ಇದು ಮಾಡಿದೆ, ಇವಾಗ ನಿನ್ನ ಈ ಕಾರ್ಯಕ್ರಮದ ನಂದು ಅರ್ಧ ಆಯಿತು ಅಂತ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಅದು ಮೋಕ್ಷಕ್ಕೆ ಹೋಗ್ತದೆ ಅದು. ಸೊ ಶ್ರೀಕೃಷ್ಣ ಬಂದ್ಬಿಟ್ಟು ಅಲ್ಲಿ ಏನು ತೋರಿಸ್ತಾ ಇದ್ದಾರೆ, ಯಾರು ಒಂದು ಅನ್ನ ಅರ್ಪಣೆ ಮಾಡ್ತಾರೋ ಅವರು ಅದನ್ನ ಎಲೆಗಳು ತೆಗಿಬೇಕು. ಆವಾಗ್ಲೇ ಅವ್ರಿಗೆ ಆ ಒಂದು ಪೂರ್ಣ ಫಲ ಸಿಗ್ತದೆ. ಕೆಲವರು ಏನ್ ಮಾಡ್ತಾರೆ, ಅನ್ನ ಸಂತರು ಮಾಡ್ತಾರೆ, ಈ ಕೆಲಸದವ್ರನ್ನ ಬಿಟ್ಟು ತೆಗಿಸ್ತಾರೆ. ಅದು ಸರಿ ಇಲ್ಲ. 50% ಫಲ ಹೊಟ್ಟೋಗ್ತದೆ ಅವ್ರಿಗೆ ಹೋಗಿ ಸೇರ್ಕೊಳ್ತದೆ. ಯಾರು ಮಾಡ್ತಾರೋ ಅವರು ಅದನ್ನ ತೆಗಿಬೇಕು. ಅದೇ ನೋಡಿ, ಶ್ರೀಕೃಷ್ಣ ಅವತಾರದಲ್ಲಿ ಅವ್ರು ಏನೇನು ಮಾಡಿದ್ರು ಒಂದೊಂದಿಗೆ ಒಂದೊಂದು ಅರ್ಥ ಇದೆ, ಒಂದೊಂದಿಗೆ ಒಂದು ಧರ್ಮ ಸ್ವರೂಪ ಕೊಟ್ಟಿದ್ದಾರೆ ಅವರು. ಶ್ರೀಕೃಷ್ಣ ಅವತಾರದಲ್ಲಿ ಆ ಬಾಲ ಲೀಲೆ ಇದೆಯಲ್ಲ, ಅದೇ ಮೋಸ್ಟ್ ಇಂಪಾರ್ಟೆಂಟ್. ಅದೇ ಒಂದು ಸಾರಾಂಶ, ಅದೇ ಒಂದು ರುಚಿ ಇರೋದು. ಅದು ಅಷ್ಟು ಚೆನ್ನಾಗಿದೆ. ಅದನ್ನ ಓದಿ ನೀವು ಗ್ರಹಿಸಿ ಅದನ್ನ ಆನಂದ ಪಡ್ಬೇಕು. ತುಂಬಾ ಚೆನ್ನಾಗಿದೆ ಅದು. ಈ 9 ಅವತಾರದಲ್ಲಿ ಶ್ರೀಕೃಷ್ಣ ಅವತಾರ ತುಂಬಾ ಶ್ರೇಷ್ಠ. ಶ್ರೀಕೃಷ್ಣನ ಪಡೆಯಬೇಕಂದ್ರೆ ಈಸಿಯೆಸ್ಟ್ ಇಸ್ ಕ್ಯಾಚ್ ಹೋಲ್ಡ್ ಆಫ್ ರಾಧಾ. ಆ ತಾಯಿನ ನೀವು ಸ್ಮರಣೆ ಮಾಡಿದ್ರೆ ರಾಧೆ 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 ಅಂತ ಏನು ಬೇಡ, ಮನಸ್ಸಿನಿಂದ ಆ ತಾಯಿನ ಕರೆದ್ರೆ ಆಕೆ ನಿಮ್ಗೆ ಶ್ರೀಕೃಷ್ಣನ ಈಸಿಯಾಗಿ ತಗೊಂಡೋಗ್ಬಿಟ್ಬಿಡ್ತಾಳೆ. ಯಾಕಂದ್ರೆ ಶ್ರೀಕೃಷ್ಣ ಪ್ರಾಮಿಸ್ ರಾಧಾ, ವಾಟ್ ಎವರ್ ಯು ಸೇ ಐ ವಿಲ್ ಡೂ ಅಂತ, ವಿತೌಟ್ ಕ್ವಶನಿಂಗ್ ಆ ಒಂದು ಗ್ಯಾರಂಟಿ ಕೊಟ್ಟಿರ್ತಾರೆ. ಸೊ ದಟ್ ಈಸ್ ದ ಲವ್ ಆಫ್ ರಾಧಾ, ಬಿಕಾಸ್ ರಾಧಾ ಫರ್ಗಾಟ್ ಅವರ್ ಐಡೆಂಟಿಟಿ ಅಂಡ್ ಶಿ ಬಿಕೇಮ್ ಎ ಪಾರ್ಟ್ ಆಫ್ ಶ್ರೀಕೃಷ್ಣ. ಅವರು ಶ್ರೀ ರಾಧಾ ಬಂದ್ಬಿಟ್ಟು ಯಮುನಾ ತೀರದಲ್ಲಿ ಕೂತ್ಕೊಂಡು ಯಾವಾಗಲೂ ವೆಯ್ಟ್ ಮಾಡ್ತಾರೆ ಶ್ರೀಕೃಷ್ಣನ್ಗೋಸ್ಕರ. ಅವಾಗ ಅವ್ರು ನೆರಳು ನೋಡಿದ್ರೆ ಅಲ್ಲಿ ರಾಧಾ ಕಾಣಿಸಲ್ಲ, ಕೃಷ್ಣನೇ ಕಾಣಿಸೋದು ಅಲ್ಲಿ. ಆ ತರ ಒಂದು ಭಕ್ತಿ ಅಂಡ್ ಲವ್. ಈಗ ನಾವು ರಾಧನ ಮನಸ್ಸಲ್ಲಿ ಭಕ್ತಿಯಿಂದ ಇದು ಮಾಡ್ತಾ ಇದ್ರೆ ಅಲ್ಲಿ ಕೃಷ್ಣ ನೆಲೆಸ್ತಾರೆ ಅಂತ, ಕೃಷ್ಣ ಆಟೋಮೆಟಿಕ್ ಬಂದ್ಬಿಡ್ತಾರೆ ನಿಮ್ಮ ಹತ್ರ ಓಡಿ. ಹನುಮನ ಅಂದ್ರೆ ರಾಮ ಬರ್ತಾನೆ, ಸೇಮ್ ರಾಮ ರಾಮ ಅಂತ ಹೇಳಿದ್ರೆ ಹನುಮನ್ ಬಂದು ನಿಮ್ಮನ್ನ ಕಾಪಾಡ್ತಾರೆ. ರಾಮ ಬರೋದ್ ಬೇಕಾಗಿಲ್ಲ.
ಅದೇ ರೀತಿ ನಾವು ರಾಧೆಯನ್ನ ಅಂದ್ರೆ ಕೃಷ್ಣ ಬಂದು ಈಸಿಯೆಸ್ಟ್ ವೇ. ಒಂದು ರೀಸೆಂಟಾಗಿ ಒಂದು ಹಾಡಿದೆ, ಕೇಶವಂ ರಾಮನಾರಾಯಣಂ ಕೃಷ್ಣ ದಾಮೋದರಂ ಅಂತ. ಅದ್ರಲ್ಲಿ ಹೇಳ್ತಾರೆ, ತುಂಬಾ ಚೆನ್ನಾಗಿದೆ ಲಿರಿಕ್ಸ್. कौन बोलती है भगवान आते नहीं, मीरा जैसे बुलाते नहीं. कौन बोलती है भगवान खाते नहीं, सबरी जैसे खिलाते नहीं. कौन बोलती है भगवान सोते नहीं, माँ यशोदा जैसे सुलाते नहीं. कौन बोलती है भगवान प्यार करते नहीं, राधा जैसे प्यार देते नहीं. ತುಂಬಾ ಚೆನ್ನಾಗಿದೆ. ಅದನ್ನ ಒಬ್ಬರೊಬ್ರು ಕೇಳಿ ಅದನ್ನ ಅರ್ಥ ಮಾಡ್ಕೋಬೇಕು. ಆ ಥರ ನಾವು ಇರಬೇಕು. ವರ್ಣನೆ ಅನ್ನೋದು ಆ ತರ ಮಾಡ್ತಾರೆ, ಆ ಥರ ಭಾವ ಬರ್ಬೇಕು ನಮ್ಗೆ. ಶ್ರೀ ಕೃಷ್ಣ ನೋಡಿ, ಇವಾಗ ಇದೆಲ್ಲ ಪರಬ್ರ ಬಂತು. ಇದು ಪೆನ್ನು, ಈ ಬುಕ್ಕು, ನಿಮ್ ಬಾಡಿ, ಈ ಹೇರ್ಸ್ ಎಲ್ಲ ಅವಂದೇ. ನಿಮ್ದಂತೂ ಯಾವ್ದು ಇಲ್ಲ. ನಿಮ್ದು ಏನಿದೆ? ಏನೂ ಇಲ್ಲ. ಆದ್ರೆ ಒಂದೇ ಒಂದು ಅವಂದಲ್ಲ, ಅದು ಹೃದಯ. ಅವನ್ ಕೇಳೋ ಹೃದಯ, ಅವನ್ ಕೇಳೋದು ನಿನ್ನ ಹೃದಯವನ್ನು ನನ್ ಕೊಡು, ಅದನ್ನ ಖಾಲಿ ಇಡು, ನಾನ್ ಬಂದು ಕೂತ್ಕೊಳ್ತೀನಿ, ಅಷ್ಟೇ ಅವ್ನು ಕೇಳೋದು. ನೀವು ಈ ತರ ದೇವಸ್ಥಾನ ಕಟ್ಟಿ ಅವನಿಗೆ ಅಲಂಕಾರ ಮಾಡಿ ಅಭಿಷೇಕ ಮಾಡಿ ಗೋಲ್ಡ್ ಜ್ಯುವೆಲ್ಲರಿ ಅದೆಲ್ಲ ಅವ್ನ್ ಬೇಕಾಗಿಲ್ಲ. ಅವ್ನಿಗೆ ಸಿಂಪಲ್ ನಿಮ್ಮಲ್ಲಿರೋ ಹೃದಯನು ನನಗೆ ಖಾಲಿ ಮಾಡಿ, ಅದ್ರಲ್ಲಿ ಬೇರೆ ಏನಿಲ್ಲ, ನನ್ನ ಕೂರ್ಸ್ಕೊ, ನನ್ನ ಕಮಲಪಾದವನ್ನು ಇಟ್ಕೋ, ಅಷ್ಟೇ ಸಾಕು. ಸರ್, ಇದು ದತ್ತಾತ್ರೇಯ ಮತ್ತೆ ಈ ಕೃಷ್ಣನ ಅವತಾರದಲ್ಲಿ ಏನಾದ್ರು ಬರುತ್ತದೆ? ಇಲ್ಲ, ದತ್ತಾತ್ರೇಯ ಬೇರೆ, ಶ್ರೀಕೃಷ್ಣ ಬೇರೆ. ದತ್ತಾತ್ರೇಯ ಅದು ಕತೆ ಇದೆಯಲ್ಲ ನಿಮ್ಗೆ, ದತ್ತಾತ್ರೇಯದ ಕತೆ ಎಲ್ಲರಿಗೂ ಗೊತ್ತದು. ಕೃಷ್ಣ ಪರಮಾತ್ಮ ಸಾಯ್ತಾರೆ ಯಾವುದೋ ಒಂದು ಬಾಣಕ್ಕೆ ಗುರಿಯಾಗಿ. ಅಲ್ಲ, ಅದು ಬಂದು ಏನಂದ್ರೆ ತ್ರೇತಾಯುಗದಲ್ಲಿ ಶ್ರೀರಾಮ ಬಂದ್ಬಿಟ್ಟು ವಾಲಿ ಅಂತ ಒಬ್ರು ಇರ್ತಾರೆ. ಅದು ಕತೆ ಗೊತ್ತಲ್ಲ. ವಾಲಿನ ಎದುರುಗಡೆ ನೀವು ಜಗಳ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅವ್ರ ಹತ್ರ ಒಂದು ವರ ಇರ್ತದೆ. ಯಾರಾದ್ರೂ ಎದುರುಗಡೆ ಬಂದ್ರೆ ಅವನದು 50% ಆಫ್ ಶಕ್ತಿ ಇವನ್ ಬಂದ್ಬಿಡ್ತದೆ. ಸೊ ಇವನ್ ಅವನ್ನ ಈಸಾಗಿ ಸೋಲ್ಬಿಡ್ತಾನೆ. ಸೊ ಆ ಸೀಕ್ರೆಟ್ ಗೊತ್ತಿದ್ಕೊಂಡು ರಾಮ ಏನ್ ಮಾಡ್ತಾರೆ, 7 ಮರಗಳ ಹಿಂದೆ ನಿಂತ್ಕೊಂಡು ಆರೋ ಶೂಟ್ ಮಾಡಿ ಅವನ್ನ ಸಾಯಿಸ್ತಾರೆ. ಅವಾಗ ಸಾಯುವಾಗ ವಾಲಿ ಹೇಳ್ತಾರೆ, ಶ್ರೀರಾಮ ನೀನು ಧರ್ಮ ಸ್ವರೂಪ, ನೀನು ಈ ತರ ನನ್ನ ಅನ್ಯಾಯವಾಗಿ ಸಾಯಿಸ್ತಲ್ಲ, ನೀನು ಇದು ತಪ್ಪು, ಇದು ಕರ್ಮ ಅಲ್ಲ ಇದು. ಅವಾಗ ರಾಮ ಹೇಳ್ತಾರೆ, ಏನ್ ಚಿಂತೆ ಪಡಬೇಡ, ನಾನು ಇದನ್ನ ಮಾಡಿದ್ದಕ್ಕೆ ನೀನು ದ್ವಾಪರ ಯುಗದಲ್ಲಿ ಬಂದು ಇದೇ ತರ ನೀನ್ ಮಾಡ್ತೀಯ ಅಂತ. ಅದಕ್ಕೆ ದ್ವಾಪುರದಲ್ಲಿ ಕೃಷ್ಣ ಕೊನೆ ಟೈಮ್ನಲ್ಲಿ ಕಾಡಿಗೆ ಹೋಗಿ ಮಲ್ಕೊಂಡು ಕೂತ್ಕೊಂಡು ಕೊಳಲು ಊದ್ತಾ ಕಾಲು ಹಿಂಗೆ ಇಟ್ಕೊಂಡು ಹಿಂಗೆ ಆಡಿಸ್ತಾ ಇರ್ತಾರೆ. ಆ ಟೋ ಇದೆಯಲ್ಲ ಅದು ಆಡ್ತಾ ಇರ್ತದೆ. ಅದನ್ನ ವಾಲಿ ಬಂದ್ಬಿಟ್ಟು ಒಂದು ಹಂಟರಾಗಿ ಬರ್ತಾನೆ. ಅವನು ಇದನ್ನ ನೋಡ್ಬಿಟ್ಟು ಏನೋ ಒಂದು ಅನಿಮಲ್ ಓಡ್ದೆ ಅಂತ ಅವನು ಬಾಣ ಬಿಡ್ತಾನೆ. ಆ ಬಾಣ ಬಂದ್ಬಿಟ್ಟು ಆ ಟೋನಲ್ಲಿ ಹೊಡಿತದೆ. ಆವಾಗ ಶ್ರೀಕೃಷ್ಣ ಪ್ರಾಣ ಆ ದೇಹವನ್ನು ಬಿಟ್ಟು ವೈಕುಂಠಕ್ಕೆ ಹೋಗ್ತಾರೆ. ಅದೇ ಹೇಳೋದು, ನೀವು ಏನ್ ಕರ್ಮ ಮಾಡ್ತಿರೋ ಅದು ಎಲ್ಲೂ ಹೋಗಲ್ಲ. ಅದು ಎಷ್ಟೇ ಜನ್ಮಗಳಾಗ್ಲಿ ಅದು ವಾಪಸ್ ನಿಮ್ಗೆ ಬಂದೇ ಬರ್ತದೆ. ನೋಡಿ, ತ್ರೇತಾಯುಗ ಆಗಿದ್ದಕ್ಕೂ ದ್ವಾಪರ ಎಣ್ಣಲ್ಲಿ ಎಷ್ಟು ವರ್ಷಗಳು, ಥೌಸಂಡ್ಸ್ ಆಫ್ ಇಯರ್ಸ್ ಇದಕ್ಕಾಗಿದೆ. ಸೊ ಅದು ಬಂದೇ ಬರ್ತದೆ. ನೋಡಿ, ಜರ ಅಂತ ಅವನ ಹೆಸರು, ಜರ ಅಂತ ಒಂದು ಹಂಟರ್. ಅಂದ್ರೆ ಈಗ ನೀವು ಅದಕ್ಕೆ ಏನೇ ಕರ್ಮ ಮಾಡಿ ಅದು ಎಲ್ಲೂ ಹೋಗಲ್ಲ, ನಿಮಗೆ ವಾಪಸ್ ಬರ್ತದೆ. ಈಗ ಇಟ್ ವಿಲ್ ರೀಬೌಂಡ್ ಟು ಯು, ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ. ರಾಮ ಮಾಡಿದಂತ ಕರ್ಮದಿಂದ ಕೃಷ್ಣನಿಗೆ ಅವತಾರ ಅವರೇ ಅಲ್ಲ, ಅದು ಅವತಾರ ಪುರುಷರು ಅಂತ. ಅದೇ ಅವರು ದೇವರುಗಳು ಅಂತ ಪೂಜೆ ಮಾಡ್ತಾರೆ. ಯಾರೇ ಇರ್ಲಿ, ಒಂದು ಸತಿ ನೀವು ಮನುಷ್ಯ ಜನ್ಮ ತೆಗೆದ್ರೆ ಆ ಕರ್ಮ ಇಟ್ ವಿಲ್ ಅಫೆಕ್ಟ್ ಯು, ಇಟ್ ವಿಲ್ ಕಮ್ ಟು ಯು. ಅದನ್ನ ಡ್ಯೂಟಿ ಮಾಡ್ತದೆ ಅದು. ಕರ್ಮನ ಕಾಯುವಂತ ದೇವರು ದೇವತೆ. ಕರ್ಮ ಯಾರಿಲ್ಲ ಸ್ವಾಮಿ, ಯಾವ ದೇವ್ರು ಬಂದ್ರೂ ಅದು ಏನು ಮಾಡಕ್ಕಾಗಲ್ಲ. ಅದನ್ನ ನೀವು ಅನುಭವಿಸ್ಲೇಬೇಕು. ಶ್ರೀಕೃಷ್ಣ ಎಷ್ಟು ಅನುಭವಿಸಿದ್ರು, ಶ್ರೀರಾಮ ಎಷ್ಟು ಅನುಭವಿಸಿದ್ರು, ದೇವಿ ಎಷ್ಟು ಅನುಭವಿಸಿದ್ರು, ಈಶ್ವರ ಎಷ್ಟು ಅನುಭವಿಸಿದ್ರು, ಎಲ್ಲ ಅವತಾರಗಳು ದೇ ಅಂಡರ್ವೆಂಟ್.